ಸಂಪರ್ಕವೇ ಅಪಘಾತಕ್ಕೆ ಮೂಲ ಕಾರಣ ಎಂಬ ಬರಹವನ್ನ ನಾವು ಹಲವು ಕಡೆ ನೋಡಿ ಓದಿರುತ್ತೇವೆ. ಅನೇಕ ವಾಹನಗಳ ಹಿಂದಿನ ಭಾಗದಲ್ಲಿ ಕೂಡ ಈ ಬರಹವನ್ನ ನಾವು ಕಾಣಬಹುದು. ಆದರೆ ಅದೆಷ್ಟೇ ಜಾಗೃತಿ ಮೂಡಿಸುವ ಕೆಲಸ ಬರಹಗಳನ್ನ ಕಂಡರೂ ಅಪಘಾತ ಎಂಬ ರಾಕ್ಷಸ ರಸ್ತೆಯಲ್ಲಿ ನಕ್ಕು ಅಟ್ಟಹಾಸ ಮೆರೆಯುತ್ತೆ. ಅದೆಷ್ಟೋ ಜೀವಗಳನ್ನ ಬಲಿ ತೆಗೆದುಕೊಂಡು ಜನರ ಬದುಕಿನಲ್ಲಿ ಚೆಲ್ಲಾಟವಾಡುತ್ತೆ. ಎಣಿಸಲಾರದ ಕುಟುಂಬಗಳು ಇಂದು ಅಪಘಾತದ ಕಾರಣದಿಂದ ಮೂಲೆ ಗುಂಪಾಗಿದ್ದು ಇದೆ. ಲಕ್ಷ ಜನರ ಪ್ರಾಣ ಪಕ್ಷಿ ಆಕ್ಸಿಡೆಂಟ್ ಎಂಬ ಬೆಡಂಭೂತದಿಂದ ಹರಿಹೋಗಿದ್ದು ಇದೆ. ಸರ್ಕಾರ ಎಂತಹುದೇ ಕಠಿಣ ರೂಲ್ಸ್ ಜಾರಿಗೆ ತಂದರೂ ಅಪಘಾತದ ಸಂಖ್ಯೆಗಳು ಮಾತ್ರ ಕಡಿಮೆಯಾಗುತ್ತಿಲ್ಲ. ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಅಪಘಾತಗಳ ನಂಬರ್ ಏರಿಕೆಯಾಗುತ್ತಲೇ ಇದೆ. ಆದರೆ ಇದೇ ರಸ್ತೆ ಅಪಘಾತಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದೆ. ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ಸರ್ಕಾರವೇ ಅದರ ವೆಚ್ಚ ಭರಿಸಲಿದೆ ಮತ್ತು ಮೃತರ ಕುಟುಂಬಕ್ಕೆ ಪರಿಹಾರವನ್ನ ಕೂಡ ನೀಡಲಿದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ತಂದಿರುವ ಈ ವಿನೂತನ ಯೋಜನೆ ಯಾವುದು? ಈ ಬಗ್ಗೆ ಕೇಂದ್ರ ರಸ್ತೆ ಸಾರಿಗೆ ಸಚಿವ ಗಡ್ಕರಿ ಏನಂದ್ರು? ಇಲ್ಲಿದೆ ನೋಡಿ ವೀಕ್ಷಕರೇ. ಜನಪರ ಯೋಜನೆಗಳ ಜಾರಿಗೆ ತರುವ ಬಗ್ಗೆ ಹೆಸರುವಾಸಿಯಾಗಿರುವ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇದೀಗ ಮತ್ತೊಂದು ಜನಪರ ಯೋಜನೆಯನ್ನ ಘೋಷಿಸಿದ್ದಾರೆ. ಇನ್ಮುಂದೆ ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ನಗದು ರಹಿತ ಚಿಕಿತ್ಸೆಯ ಸೌಲಭ್ಯ ನೀಡುವುದಾಗಿ ನಿತಿನ್ ಗಡ್ಕರಿ ಹೇಳಿದ್ದಾರೆ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಾರಿಗೆ ಸಚಿವರ ಜೊತೆಗೆ ಸಭೆ ನಡೆಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ನಿತಿನ್ ಗಡ್ಕರಿ ಮಹತ್ತರವಾದ ಯೋಜನೆಯಾದ ರಸ್ತೆ ಅಪಘಾತದಲ್ಲಿ ಗಾಯಗೊಂಡ ಸಂತ್ರಸ್ತರಿಗೆ ನಗದು ರಹಿತ ಚಿಕಿತ್ಸೆಯನ್ನ ಮತ್ತು ಅಪಘಾತ ಸಂಭವಿಸಿದ ನಂತರ 7 ದಿನಗಳವರೆಗೆ ಚಿಕಿತ್ಸೆ ನೀಡಲು ಗರಿಷ್ಠ 1.5 ಲಕ್ಷ ರೂಪಾಯಿಯನ್ನ ಕೇಂದ್ರ ಸರ್ಕಾರವೇ ನೀಡಲಿದೆ ಎಂದರು. ಈ ಯೋಜನೆ ದೇಶದಲ್ಲಿ ನಡೆಯುವ ಎಲ್ಲ ಮೋಟಾರು ವಾಹನಗಳಿಂದ ಸಂಭವಿಸುವ ಅಪಘಾತಗಳನ್ನ ಒಳಗೊಂಡಿದೆ ಎಂದು ಮಾಹಿತಿ ನೀಡಿದರು. ಅಪಘಾತ ಸಂಭವಿಸಿದ 24 ಗಂಟೆಗಳಲ್ಲಿ ಪೊಲೀಸರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು. ಅದಾದ ನಂತರ ಪರಿಹಾರದ ಮುಂದಿನ ಪ್ರಕ್ರಿಯೆ ಆರಂಭಗೊಳ್ಳಲಿದೆ ಎಂದರು. ಮತ್ತು ಅಪಘಾತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೂ 2 ಲಕ್ಷ ರೂಪಾಯಿಯನ್ನ ಪರಿಹಾರ ನೀಡಲಾಗುವುದು. ನಗದು ರಹಿತ ಚಿಕಿತ್ಸೆ ಯೋಜನೆಯು ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಯಲ್ಲಿದೆ. ಇದನ್ನ ಸಂಪೂರ್ಣ ದೇಶಕ್ಕೆ ಅನ್ವಯಿಸುವಂತೆ ಶೀಘ್ರದಲ್ಲೇ ಜಾರಿಗೊಳಿಸಲಾಗುವುದು. ಈ ನಗದು ರಹಿತ ಆರೋಗ್ಯ ಸೇವೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆಯಡಿ ಸಂತ್ರಸ್ತರಿಗೆ ಚಿಕಿತ್ಸೆ ನೀಡಲಾಗುತ್ತದೆ. ಮೋಟಾರು ವಾಹನಗಳ ಕಾಯ್ದೆ 1998ರ ಅಡಿಯಲ್ಲಿ ಈ ಯೋಜನೆ ಪ್ರಾರಂಭವಾಗಿದ್ದು, ರಸ್ತೆ ಅಪಘಾತ ಸಂಭವಿಸುವ ಸ್ಥಳವನ್ನ ಲೆಕ್ಕಿಸದೆ ಅರ್ಹರಿಗೆ ಈ ಯೋಜನೆಯ ಲಾಭ ತಟ್ಟಲಿದೆ ಎಂದರು. ಕೊನೆಯದಾಗಿ ಮಾತನಾಡಿರುವ ಗಡ್ಕರಿ, ರಸ್ತೆ ಸುರಕ್ಷತೆ ನಮ್ಮ ಪ್ರಥಮ ಆದ್ಯತೆಯಾಗಿದೆ. 2024ರಲ್ಲಿ ಸುಮಾರು 1.8 ಲಕ್ಷ ಜನರು ರಸ್ತೆ ಅಪಘಾತದಲ್ಲಿ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಪೈಕಿ ಸುಮಾರು 30,000 ಜನ ಹೆಲ್ಮೆಟ್ ಧರಿಸದೆ ಅಪಘಾತದಲ್ಲಿ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಮಾರಣಾಂತಿಕ ಅಪಘಾತ ಪ್ರಕರಣಗಳಲ್ಲಿ ಪ್ರಾಣ ಕಳೆದುಕೊಂಡವರ ಪೈಕಿ 66% ಜನ 18ರಿಂದ 34 ವರ್ಷದೊಳಗಿನ ಯುವಕರು ಎಂಬುದು ಇನ್ನೂ ಆಘಾತಕಾರಿಯಾಗಿದೆ ಎಂದು ನಿತಿನ್ ಗಡ್ಕರಿ ಹೇಳಿದರು. ಒಟ್ಟಿನಲ್ಲಿ ಅಪಘಾತದಲ್ಲಿ ಗಾಯಗೊಂಡವರಿಗೆ ನಗದು ರಹಿತ ಚಿಕಿತ್ಸೆ ಯೋಜನೆಗೆ ಭಾರಿ ಬೆಂಬಲ ವ್ಯಕ್ತವಾಗಿದ್ದು, ತುರ್ತು ಸಂದರ್ಭದಲ್ಲಿ ದೊರೆಯಬಹುದಾದ ಮಾನವೀಯ ನೆರವು ಜೀವ ಉಳಿಸುವಲ್ಲಿ ಪೂರಕ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಅದೇ ರೀತಿ ಇಂತಹ ಜನಪರ ಯೋಜನೆಗಳಿಂದ ಅಪಘಾತದಲ್ಲಿ ಗಾಯಗೊಂಡವರಿಗೆ ಮತ್ತು ತಮ್ಮ ಕುಟುಂಬದವರನ್ನ ಕಳೆದುಕೊಂಡವರಿಗೆ ಈ ಯೋಜನೆಯ ಲಾಭ ಬಹಳ ಉಪಯೋಗವಾಗಲಿದೆ. ಆದರೆ ಸರ್ಕಾರವೇನೋ ನೊಂದರವರ ಕಣ್ಣೀರ ಹನಿಯನ್ನ ಒರೆಸಲು ಸಹಾಯ ಮಾಡುತ್ತೆ. ಆದರೆ ಮುಂಜಾಗ್ರತಾ ಕ್ರಮದೊಂದಿಗೆ ರಸ್ತೆ ಸುರಕ್ಷಿತ ಪಾಲನೆಯೊಂದಿಗೆ ಸುರಕ್ಷಿತವಾಗಿ ವಾಹನ ಚಾಲನೆ ಮಾಡುತ್ತಾ ನಾವೆಲ್ಲರೂ ಸಾಗಬೇಕಾಗಿದೆ.